ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ, ಮೇಲೇಳು. ದೇವ್ರಿಗೆ ನಮಸ್ಕಾರ ಮಾಡು ಅಂದ್ರೆ ಇದೇನಿದು? ಕಷ್ಟ ಸುಖದಲ್ಲಿ ನಮ್ಮ ಹತ್ರನೇ ಇದ್ದು ನಮಗ್ ಧೈರ್ಯ ಹೇಳೋರೆ ಅಲ್ವಾ ಅಮ್ಮ ದೇವ್ರು ಅಂದ್ರೆ. ಜೀವನದಲ್ಲಿ ಕಷ್ಟ ನೋವು ಬಂದಾಗ ನನ್ ಜೊತೆ ಯಾವ ದೇವ್ರು ಇರ್ಲಿಲ್ಲ, ನಿನ್ನ ಬಿಟ್ರೆ. ನಾನ್ ನಿನ್ ಹೊಟ್ಟೆಲ್ ಹುಟ್ಲಿಲ್ಲ ಅಂದ್ರು ನೀನ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಅದಕ್ಕೆ ನನಗ ದೇವರಿಗಿಂತ ನೀನೇ ಹೆಚ್ಚು. ಹೋಗಿ ತಾತ ಅಜ್ಜಿ ಆಶೀರ್ವಾದ ತಗೊಳ್ಳಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಲಕ್ಷಣವಾಗಿ ಮದುವೆ ಮಾಡ್ಕೊಂಡು 1 ವರ್ಷದೊಳಗೆ ಒಬ್ಬ ವಾರಸ್ದಾರ್ನ ನನ್ನ ಕೈ ಕೊಟ್ರೆ ಜೀವನ ಪೂರ್ತಿ ಅವನ ಜೊತೆ ಆಟ ಆಡ್ಕೊಂಡಿರ್ತೀನಿ. ಏನಂತೀಯ ಸೊಸೆ? ಮೊದ್ಲು ಮದ್ವೆ ಆಗೋದು ಬಿಡಿಯತ್ತೆ. ಎಷ್ಟು ಜನ ಶೂರ್ಪನಕಿರ್ ಬಂದ್ರು ಈ ಮದ್ವೆ ನಿಲ್ಲೋದಿಲ್ಲ ಬಿಡು ದಮಯಂತಿ. ಇವಳು ಬೇಕು ಅಂತ ನನಗೆ ಹೇಳ್ತಿದ್ದಾಳೆ. ಸಿದ್ದು, ಕಲ್ಯಾಣಿ, ನಡೀರಿ, ಮಂಟಪದ ಹತ್ರ ಹೋಗೋಣ. ಪೂಜೆಗೆ ಸಮಯ ಆಯ್ತು. ಬನ್ನಿ. ओम ऐं मुहूर्तस्सुमुहूर्तोऽस्तु सुमुहूर्त काले सूर्यादीनां नवानां ग्रहाणां अत्यंतानुकूलिता फलसिद्धिरस्तु श्रीमन्महागणाधिपतये नमः. ಅಮ್ಮ, ಮೊದಲು ಇಬ್ರು ಗಣಪತಿ ಪೂಜೆ ಮಾಡಿ ಈ ಅಕ್ಷತೆನ ತಗೊಳ್ಳಿ. ओम श्रीमन्महागणाधिपतये नमः. ओम गणानां त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पद आनशृण्वन्नोतिभिः सीदसादनम्. ओम श्रीमन्महागणाधिपतये नमः. ओम महालक्ष्मीदेवताभ्यो नमः. ओम सर्वे देवताभ्यो नमो नमः. ಅಮ್ಮ, ನಿಶ್ಚಿತಾರ್ಥದ ಉಂಗ್ರನ ತಗೊಂಡ್ ಬನ್ನಿ, ಅದನ್ನ ಪೂಜೆ ಮಾಡ್ಬೇಕು. ಅನುಪಮ, ಎಲ್ಲಿಟ್ಟಿದ್ಯಾ? ನನ್ ರೂಮಲ್ಲಿ ಇದೆಮ್ಮ, ತಗೊಂಡ್ ಬರ್ತೀನಿ. ತಗೊಳ್ಳಿ ಪುರೋಹಿತ್ರೆ. ಅಮ್ಮ, ಇದರಲ್ಲಿ ಒಂದೇ ಉಂಗ್ರ ಇದೆಯಲ್ಲ?
ಸರಿಯಾಗಿ ನೋಡಿ ಪುರೋಹಿತ್ರೆ, 2 ಅಲ್ಲೇ ಇರುತ್ತೆ. ಇಲ್ಲಮ್ಮ, ಈಗಷ್ಟೇ ಅಲ್ವಾ ಬಾಕ್ಸ್ ಓಪನ್ ಮಾಡಿದ್ದು. ಕೆಳಗ್ ಬಿದ್ದಿರೋದಕ್ಕೂ ಸಾಧ್ಯತೆ ಇಲ್ಲ. ಏನನುಪಮ, ಉಂಗ್ರ ಕಾಣಿಸ್ತಿಲ್ಲ ಅಂದ್ರೇನು? ಕಲ್ಯಾಣಿ, ನೀನೇನಾದ್ರೂ ತಗೊಂಡ್ಯಾ? ಅಮ್ಮ, ನಾನು ಯಾಕೆ ತಗೋತೀನಿ? ನೀನು ಉಂಗ್ರನ ಎಲ್ಲಿಟ್ಟಿದ್ಯಾ ಅಂತಾನೂ ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ನಿನ್ ರೂಮ್ ಬಂದು ಯಾರು ತಗೋತಾರಮ್ಮ? ನಿಜವಾಗ್ಲೂ ಯಾರಾದ್ರೂ ಕಳ್ತನ ಮಾಡಿದ್ರೆ 2 ಉಂಗ್ರನೂ ತಗೊಂಡು ಹೋಗ್ತಾ ಇದ್ರಲ್ವಾ? ಹೌದು ತಾತ, ನೀವು ಹೇಳಿದ ನಿಜಾನೇ. ಖಂಡಿತ ಇದು ಕಳ್ಳರ ಕೆಲಸ ಅಂತೂ ಅಲ್ಲ. ಯಾರೋ ಬೇಕು ಅಂತಾನೆ ಬಚ್ಚಿಟ್ಟಿರೋ ಹಾಗಿದೆ. ಅಷ್ಟಕ್ಕೂ ಈ ಕಲ್ಯಾಣಿ ಜಾತಕದಲ್ಲಿ ಒಂದು ಅವಾಂತರ ಇಲ್ಲದೆ ಸುಸೂತ್ರವಾಗಿ ನಡೀತಾನೆ ಇಲ್ಲ. ಈಗಷ್ಟೇ ಸೀರೆ ಸುಟ್ಟು ಹೋಯ್ತು, ಈಗ ನಿಶ್ಚಿತಾರ್ಥದ ಉಂಗ್ರನೇ ಕಾಣೆ ಆಗಿದೆ. ದಮಯಂತಿ ಹೇಳ್ದಂಗೆ ಈ ಹುಡುಗಿ ಜಾತಕ ಚೆನ್ನಾಗಿಲ್ವಾ? ಈಗ್ಲೇ ಹೀಗ್ ನಡೀತಾ ಇದೆ ಅಂದ್ರೆ ನಾಳೆ ಮದ್ವೆ ಆದ್ಮೇಲೆ ಇನ್ನೇನ್ ನಡೆಯುತ್ತೋ ಏನೋ. ಕಲ್ಯಾಣಿ, ಹುಡುಗಾಟ ಸಾಕು. ರೂಮಲ್ಲಿ ನಿನ್ನನ್ನು ಬಿಟ್ರೆ ಬೇರೆ ಯಾರಿಗೂ ಬರೋಕ್ ಧೈರ್ಯ ಇಲ್ಲ. ಅಂದಮೇಲೆ ನೀನೇ ತಗೊಂಡಿರ್ತೀಯಲ್ವಾ? ತಗೊಂಡಿದ್ರೆ ಬೇಗ ಕೊಟ್ಬಿಡಮ್ಮ. ಕಲ್ಯಾಣಿ, ಅನುಪಮ ಹೇಳ್ತಿರೋದು ನಿಜನೇನಾ? ಸತ್ತು ಹೋಗಿರೋ ನಮ್ಮಮ್ಮನ ಮೇಲೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅನುಪಮ ಅಮ್ಮನ ಮೇಲೆ ಆಣೆ ಅಜ್ಜಿ, ನಾನು ಆ ಉಂಗ್ರನ್ ತಗೊಂಡಿಲ್ಲ. ಆಣೆ ಮಾಡೋರ್ನ ನಂಬಾರ್ದು ಅಂತ ಹೇಳ್ತಾರೆ ಕಲ್ಯಾಣಿ. ಹೆತ್ತ ತಾಯಿ ಮೇಲೆ, ಹೆತ್ತ ತಾಯಿ ಪ್ರೀತಿ ಮೇಲೆ ಆಣೆ ಮಾಡಿ ಯಾರು ಸುಳ್ಳು ಹೇಳೋದಿಲ್ಲ. ಕಲ್ಯಾಣಿನ ನಾನ್ ನಂಬ್ತಿದ್ದೀನಿ. ಸರಿಯಾಗಿ ಹೇಳಿದ್ರಿ ಬೀಗ್ರೆ. ಕಲ್ಯಾಣಿ ಮೇಲೆ ನಿಮಗ್ ತುಂಬಾ ಒಳ್ಳೆ ನಂಬಿಕೆ ಇದೆ. ಯಾರು ತಗೊಂಡಿಲ್ಲ ಅಂದ್ರೆ ಉಂಗ್ರಕ್ಕೆ ರೆಕ್ಕೆ ಬಂದು ಹಾರೋಗಿರುತ್ತೆ ಅಮ್ಮ. ರೆಕ್ಕೆ ಬಂದಲ್ವೇ, ಲೆಕ್ಕ ನಮ್ ಕೈಗೆ ಬರ್ದೇ ಇರೋ ಹಾಗೆ ಯಾರೋ ಏನೋ ಮಾಡ್ತಿದ್ದಾರೆ. ಅಮ್ಮ, ಈಗೇನಮ್ಮ ಮಾಡೋದು? ಮುಹೂರ್ತಕ್ಕೆ ಇನ್ನು 10 ನಿಮಿಷ ಇರೋದು. ಅಮ್ಮ, ನೀನೇನ್ ಚಿಂತೆ ಮಾಡಬೇಡ. ಯಾರೋ ಉಂಗ್ರನ್ ತಗೊಂಡಿದ್ದಾರೆ ಅಂದ್ರೆ ಸುಮ್ಮನೆ ಬಿಡಕ್ಕಾಗತ್ತಾ? ಹಿಡ್ದೆ ಹಿಡಿತೀನಿ. ಕಾನ್ಸ್ಟೇಬಲ್ಸ್, ಯಾರನ್ನೂ ಹೊರಗಡೆ ಹೋಗೋಕ್ ಬಿಡಬೇಡಿ. ಅವರು ಇವರು ಅಂತ ವ್ಯತ್ಯಾಸ ನೋಡಬೇಡಿ. ಎಲ್ಲರನ್ನು ಚೆಕ್ ಮಾಡಿ ಹೋಗಿ. ಆಯ್ತು ಸರ್. ಇವಾಗ ಸಿಕ್ಕಾಕೊಂಡ್ರೆ ಪ್ಲಾನ್ ಎಲ್ಲ ರಿವರ್ಸ್ ಆಗೋಗುತ್ತೆ. ನೀನೇ ತಗೊಂಡಿದ್ಯಾ? ಹೌದು. ಬಿಸಾಕು ಪಕ್ಕಕ್ಕೆ. ಸಂಪದ, ಅಯ್ಯೋ ಓಕೆ? ಯಾಕೆ ಬೆವರ್ತಿದ್ಯಾ? ಮೇ ಬಿ ಜಾಸ್ತಿ ಹೊತ್ತು ನಿಂತಿರೋದಕ್ಕೆ ಅನ್ಸುತ್ತೆ ರೀ. ಅದಕ್ಕೆ ಅನ್ಸುತ್ತೆ. ನಡಿ, ರೆಸ್ಟ್ ತಗೋ, ಹೋಗು. ಕಮ್.
ಏನ್ರಿ ಅಲ್ಲಿ ನೋಡಿ. ಅಮ್ಮ, ಉಂಗುರ ಸಿಕ್ತು. ಸಂಪದ ಕಂಡು ಹಿಡಿದ್ಲು. ಇದೇ ಉಂಗುರ ಶೌರ್ಯ. ನಮಗ್ಯಾರಿಗೂ ಕಾಣಿಸ್ತಾ ಇರೋದು ಸಂಪದಾಗ ಹೇಗ್ ಕಾಣಿಸ್ತು? ನನ್ನ ಮೊಮ್ಮಗ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಮುಹೂರ್ತ ಮುಗಿದೋಗುತ್ತೆ ಅನ್ನೋ ಅವಸರದಲ್ಲಿ ಎಲ್ಲರ ಹತ್ರನೂ ಹುಡುಗಿಸ್ಬಿಟ್ಟ. ಏನು ಅನ್ಕೋಬೇಡಿ, ಕ್ಷಮಿಸಿ. ಪುರೋಹಿತ್ರೆ ತಗೊಳ್ಳಿ, ನೀ ಕೂತ್ಕೊಮ್ಮ. ಕೂತ್ಕೊಳ್ಳೋ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಓಂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಸರ್ವೇ ದೇವತಾಭ್ಯೋ ನಮೋ ನಮಃ. ಉಂಗುರ ಸಿಗದೆ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು. ಇನ್ ನಿಶ್ಚಿತಾರ್ಥ ನಿಲ್ಸೋದಕ್ಕಾಗೋದೇ ಇಲ್ಲ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ. ಅಮ್ಮ, ಉಂಗುರದ ಪೂಜೆ ಆಗೋಯ್ತು. ಇನ್ನು ಹಾರ ಬದಲಾಯಿಸ್ಕೊಂಡು ಉಂಗುರನ ಬದಲಾಯಿಸ್ಕೊಂಡ್ರೆ ಸರಿ ಹೋಗುತ್ತೆ. ನಿಲ್ಸಿ ಪುರೋಹಿತ್ರೆ, ನಿಲ್ಸಿ ಪುರೋಹಿತ್ರೆ, ನಿಲ್ಸಿ ಪುರೋಹಿತ್ರೆ. ಉಂಗ್ರ ಬದಲಾಯಿಸ್ಕೊಂಡ್ರೆ ಅರ್ಧ ಲಗ್ನ ಆದಾಗೆ ಅಲ್ವಾ? ಹೌದಮ್ಮ. ಲಗ್ನ ಆದ್ರೆ ಅರ್ಧ ಮದ್ವೆ ಆದಂಗೆ ತಾನೇ? ಹೌದಮ್ಮ. ಕೇಳಿಸ್ಕೊಂಡ್ರ ಬೀಗ್ರೆ? ಅರ್ಧ ಮದ್ವೆ ಆದಂಗಂತೆ. ಮಾತಿನ ಕಡೆ ಗಮನ ಇರ್ಲಿ ಮೀನಾಕ್ಷಮ್ಮ. ಇದೇ ನನ್ಗಿಷ್ಟ ಆಗೋದು ಬೀಗ್ರೆ. ವರದಕ್ಷಿಣೆ ಅಂತ ಕೊಡೋ ಕೋಟಿ ರೂಪಾಯಿನ ಲಗ್ನಕ್ ಮುಂಚೆನೆ ಕೊಟ್ರೆ ನನ್ಗೂ ಸ್ವಲ್ಪ ಧೈರ್ಯ ಇರುತ್ತಲ್ವಾ? ಆಮೇಲೆ ತಡೆಯೋದಕ್ಕೆ ಯಾರು ಇರಲ್ಲ. ಇನ್ನು ಯಾಕೆ ಕೇಳ್ತಿಲ್ವಲ್ಲ ಅನ್ಕೊಂಡೆ. ನಿನ್ನ ಬಗ್ಗೆ ಗೊತ್ತಿದ್ದೆ ನಾನ್ ನೆನ್ನೆನೆ ಕಾಗದ ಪತ್ರನ ಸಿದ್ಧ ಮಾಡಿದ್ದೀನಿ. ಹೌದಾ? ಕೊಟ್ಬಿಡಿ ಮತ್ತೆ. ನಿಮ್ಮ ಹತ್ರನೇ ಇದ್ರೆ ಉಂಗ್ರ ಕಾಣ್ದೆ ಇರೋ ಹಾಗೆ ಇದು ಆಗ್ಬಿಡುತ್ತೆ. ನನ್ನ ಹತ್ರ ಇದ್ರೆ ಭದ್ರವಾಗಿರುತ್ತೆ. ಕೇಳುವಂಥ ಸಮಯನ ಮೀನಾಕ್ಷಮ್ಮ ಇದು. ನೀವು ಬೆಳಗ್ಗೆ ಕೇಳಿದ್ರು, ನಿಶ್ಚಿತಾರ್ಥ ಆದ್ಮೇಲೆ ಕೇಳಿದ್ರು ಕೊಡ್ತಿದ್ರಲ್ವಾ? ಹೀಗೆ ಮಧ್ಯದಲ್ಲಿ ನಿಲ್ಸಿ ಕೇಳೋದು ಸರಿನಾ ಹೇಳಿ? ಅನುಪಮ, ಕೇಳಿದ್ಲು ತಾನೆ, ಇನ್ ಮಾತ್ಯಾಕೆ? ನನ್ನ ರೂಮಲ್ಲಿದೆ, ತಂದುಕೊಡು. ಆಸ್ತಿ ಕೂಡ ಕೊಡ್ತಿದ್ದಾರೆ. ಇನ್ನು ನನಗೆ ಸಿದ್ದು ದೂರ ಆದ ಹಾಗೇನಾ? ಅವಳ ಕೈಗೆ ಉಂಗ್ರ ಹಾಕ್ಬಿಡ್ತಾನ? ಇಲ್ಲ, ಏನೋ ಒಂದು ಮಾಡಲೇಬೇಕು. ಅನುಪಮ, ಅನುಪಮ, ಅಮ್ಮ, ಅನುಪಮ, ಅಮ್ಮ, ಅನುಪಮ, ಅನುಪಮ, ಏನಾಯ್ತಮ್ಮ? ಏನಾಯ್ತಮ್ಮ? ಅನುಪಮ,
ಅಮ್ಮ ಏನಿಲ್ಲಮ್ಮ, ಸ್ವಲ್ಪ ಕಾಲ್ ಜಾರ್ತು ಅಷ್ಟೇ. ಅಯ್ಯೋ 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 ಉಫ್ ಉಫ್ ಅಯ್ಯಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಉಫ್ ಉಫ್. ಅಯ್ಯೋ 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 ಅಯ್ಯಯ್ಯೋ ಏನ್ರಿ ಇದು? ಅಯ್ಯೋ ಅಯ್ಯೋ ಆಸ್ತಿ ನನ್ನ ಕೈಗೆ ಬರ್ದೇ ಇರೋ ಹಾಗೆ ಮಾಡ್ಬಿಟ್ಟೆ. ಇದೆಲ್ಲ ಉಪಾಯ ಮಾಡಿನೇ ಮಾಡಿದ್ಯಲ್ವಾ ಅನುಪಮ? ಆಸ್ತಿ ಕೊಡೋದು ನಿನಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ ಮೀನಾಕ್ಷಮ್ಮ, ಸ್ವಲ್ಪ ಕಾಲ್ ಜಾರ್ತು ಅಷ್ಟೇ. ಗೊತ್ತಿಲ್ಲದೆ ಈ ರೀತಿಯೆಲ್ಲ ಆಗೋಯ್ತು. ಕಟ್ ಕತೆನೆಲ್ಲ ಹೇಳ್ಬೇಡ ನೀನು. ವರದಕ್ಷಿಣೆ ಕೊಟ್ರೆ ಸುಖ ಪಡೋದು ನಿನ್ ಮಗಳೇ ತಾನೆ? ಆಮೇಲೆ ಮಹಾರಾಣಿ ತರ ಅನುಭವಿಸಬಹುದಲ್ಲ. ಮೀನಾಕ್ಷಮ್ಮ, ನೀನ್ ಕೇಳಿದ್ದಕ್ಕೆ ನಾನು ಕೋಟಿ ರೂಪಾಯಿ ಕೊಡ್ತೀನಿ ಅಂದಿಲ್ಲ. ನನ್ನ ಮೊಮ್ಮಗಳಿಗೆ ಸ್ತ್ರೀ ಧನವಾಗಿ ಕೊಡ್ತಿದ್ದೀನಿ. ದುಡ್ಡಿಗೋಸ್ಕರ ಮಗಳ ಮದ್ವೆನ ನಿಲ್ಸೋ ಅಂತವಳಲ್ಲ ಅನುಪಮ. ಅವಳಿಗೆ ಆಸ್ತಿಗಿಂತ ಮಗಳ ಸಂತೋಷನೇ ಮುಖ್ಯ. ಏನ್ ಮಾಡ್ತಿರೋ ಮಾಡಿ. ಕೊಟ್ಟಿರೋ ಮಾತಿನ ಪ್ರಕಾರ ವರದಕ್ಷಿಣೆ ನನ್ನ ಕೈಯಲ್ಲಿಡಿ, ಆಮೇಲೆ ನಿಶ್ಚಿತಾರ್ಥ ನಡೆಯೋದು. ಎಸ್, ನೀನೇ ತೆಗ್ದು ಬಿಡಮ್ಮ. ಎಂಗೇಜ್ಮೆಂಟ್ನ ಮುಂದೂಡು. ಯಾಕೆ ಹಾಗೆ ಹೇಳ್ತೀರಾ ಮೀನಾಕ್ಷಮ್ಮ? ಸಾಯಂಕಾಲದೊಳಗಡೆ ರೆಡಿ ಮಾಡಿಸ್ತೀವಿ. ಅವೆಲ್ಲ ಏನು ನನ್ನ ಹತ್ರ ನಡೆಯಲ್ಲ ಅನುಪಮ. ನೋಟು ಪತ್ರ ಇಲ್ಲ ಅಂದ್ರೆ ನಾನು ಯಾರನ್ನೂ ನಂಬೋದಿಲ್ಲ. ಥ್ಯಾಂಕ್ ಗಾಡ್, ಹೇಗಾದ್ರೂ ಈ ಎಂಗೇಜ್ಮೆಂಟು ನಿಂತು ಹೋಗ್ಬೇಕು. ಮೀನಾಕ್ಷಮ್ಮ, ನಾನು ಮಾತು ಕೊಡ್ತಿದ್ದೀನಿ ಅಲ್ವಾ? ನನ್ನ ಮಾತನ್ನೇ ಹಣದ ನೋಟ್ ಅನ್ಕೋ. ಯಾವತ್ತಾದ್ರೂ ಈ ಶಿವಪಾರ್ವತಿ ಕೊಟ್ಟಿರೋ ಮಾತನ್ನ ತಪ್ಪಿದ್ದಿದ್ಯಾ? ತಪ್ಪು ತಿಳ್ಕೊಬೇಡಿ ಬೀಗ್ರೆ. ನೀವು ಮಾತಕ್ ತಪ್ಪಲ್ಲ, ಅದ್ ನನಗ್ ಗೊತ್ತು. ಆದ್ರೆ ಇಂಥ ವಿಷಯದಲ್ಲಿ ಕಷ್ಟ. ನಿಮ್ ಮನ್ಸ್ನ ಯಾರಾದ್ರೂ ಬದಲಾಯಿಸ್ಬಿಟ್ರೆ? ಅಂದ್ರೆ ನೀವ್ ಈ ಮದ್ವೆನ ದುಡ್ಡಿಗೆ ಮಾತ್ರ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ನನಗಿಂತ ನಿಮ್ಗೆ ದುಡ್ಡೇ ಇಂಪಾರ್ಟೆಂಟ್ ಅಷ್ಟೇನಾ? ಅಜ್ಜಿ ನೋಡಿದ್ರಾ, ನನಗೆ ಮದ್ವೆ ಬೇಡ. ಕಲ್ಯಾಣಿ, ನೀನೇನು ಮಾತಾಡ್ಬೇಡಮ್ಮ. ಹಸೆ ಮನೆವರೆಗೂ ಬಂದು ಮದ್ವೆ ನಿಂತು ಹೋದ್ರೆ ನಿನಗೆ ಕೆಟ್ಟ ಹೆಸರು. ಊರ್ನೂರ್ ಮುಂದೆ ಮರ್ಯಾದೆ ಹೋಗುತ್ತೆ. ಇನ್ನಾದ್ರೂ ನಿನ್ನ ಹಠನ ಬಿಟ್ಬಿಡು. ನಾವು ಕೊಡ್ತೀವಿ ಅಂತ ಮಾತು ಕೊಟ್ವಿ, ಅದನ್ನೇ ಅವ್ರು ಕೇಳ್ತಾ ಇದ್ದಾರೆ. ಇದ್ರಲ್ಲಿ ತಪ್ಪೇನಿದೆ? ನಿನ್ನ ಪಾಡಿಗೆ ನೀ ಸುಮ್ಮನಿರು ಅಷ್ಟೇ. ಈ ಮದ್ವೆ ನಡೆದು ಬಿಟ್ರೆ ಮನೆಯವ್ರು ಎಲ್ಲರೂ ನೆಮ್ಮದಿಯಾಗಿರಬಹುದು, ನೀನು ಕೂಡ ಆನಂದವಾಗಿರಬಹುದು. ಅಶ್ಶೋ, ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗುತ್ತಮ್ಮ. ಅನುಪಮ ಹೇಳಿದ್ದು ನಿಜ ಕಲ್ಯಾಣಿ. ನಿನಗೆ ಈ ಮದುವೆ ಆಗಬೇಕು. ನಿನ್ನ ನಿಶ್ಚಿತಾರ್ಥ ನಿಂತು ಹೋಗ್ಬಾರ್ದು. ಶೌರ್ಯ, ಆಸ್ತಿ ಪತ್ರನ ಸಿದ್ಧ ಮಾಡಿಸು. ಅಮ್ಮ, ಮುಹೂರ್ತಕ್ಕಿನ್ನು 1 ನಿಮಿಷನೇ ಟೈಮ್ ಇರೋದಮ್ಮ. ಈ ಮುಹೂರ್ತ ದಾಟಿದ್ರೆ ಇವತ್ತು ಮತ್ತೆ ಯಾವ ಸಮಯಕ್ಕೆ ಮುಹೂರ್ತ ಇದೆ ಪುರೋಹಿತ್ರೆ? ಇನ್ನೊಂದು ಗಂಟೆಯಲ್ಲಿ ಇದೆ ಅಮ್ಮ. ಅದನ್ನ ದಾಟಿದ್ರೆ ಇನ್ನೊಂದು ವಾರ ಮುಹೂರ್ತ ಇಲ್ಲ. ಆ ಮುಹೂರ್ತನೇ ಇರ್ಲಿ.
ಕೇಳಿಸ್ಕೊಂಡೆ ಅಲ್ವಾ ಶೌರ್ಯ? 1 ಗಂಟೆ ಮಾತ್ರ ಸಮಯ ಇದೆ. ಇಲ್ಲಿ ನೋಡು ಶೌರ್ಯ, ಇನ್ನೂ 1 ವಾರ ಮುಹೂರ್ತ ಚೆನ್ನಾಗಿಲ್ಲ ಅಂತ ಪುರೋಹಿತರು ಹೇಳ್ತಿದ್ದಾರೆ. ಲೀಗಲ್ ಆಗಿ ನೀವು ಮಾಡ್ತಿರೋ ತಪ್ಪು. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಅಪರಾಧ. ಅದು ಕೂಡ ಈ ರೀತಿ ಫಂಕ್ಷನ್ ನ ಮಧ್ಯದಲ್ಲಿ ನಿಲ್ಸಿ. ಇಲ್ಲಿ ನೋಡು ಶೌರ್ಯ, ನೀನ್ ಇಷ್ಟೊಂದು ರೂಲ್ಸ್ ಮಾತಾಡಿದ್ರೆ ನಮ್ಗೆ ಈ ಮದ್ವೆನೇ ಬೇಡ, ಈ ನಿಶ್ಚಿತಾರ್ಥನೂ ಬೇಡ, ಏನು ಬೇಡ. ಬಾರೋ ಸಿದ್ದು, ಹೋಗೋಣ. ಹಸೆ ಮನೆವರೆಗೂ ಬಂದಿರೋ ಮದ್ವೆ ನಿಂದ್ ಹೋದ್ರೆ ಹುಡುಗನ್ಗೇನು ನಷ್ಟ ಇಲ್ಲ, ಹುಡುಗಿಗೆ ನಷ್ಟ. ಅದ್ರಲ್ಲೂ ಇಂತಹ ಜಾತಕ ಇರೋಳ್ನ ಮುಂದೆ ಬಂದು ಯಾರು ಮದುವೆ ಮಾಡ್ಕೋತಾರೆ ಹೇಳಿ? ಗೊತ್ತಿರೋರಾಗಿರೋದ್ರಿಂದ ನಮಗ್ ತಪ್ಪಿದಲ್ಲ.